ಜಗದ್ಗುರು ರೇಣುಕಾಚಾರ್ಯರು ಅಂದ್ರೆ ಯಾವ ಸಮಯಕ್ಕೆ ಭೂಮಿಯ ಮೇಲೆ ಅನ್ಯಾಯ, ಅಧರ್ಮ, ಅನೀತಿ, ಅಸತ್ಯಗಳು ತಾಂಡವವನ್ನಾಡ್ತಿದ್ವೋ ಶಿವನು ಚಿಂತಿತನಾಗಿ ಧರ್ಮ ಮಾರ್ಗವನ್ನ ಜನರಿಗೆ ಬೋಧಿಸ್ಬೇಕಂತ ಹೇಳಿ ತನ್ನ 5 ಮುಖಗಳಿಂದ 5 ಜನರನ್ನ ಅನುಭವಿಸ್ತಾನೆ. ಅದರಲ್ಲಿ ಮೊದಲನೇದಾಗಿ ಶ್ರೀ ರೇಣುಕಾಚಾರ್ಯರು. ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಕೊಲ್ಲಾನುಪಾಕಿ ಸೋಮೇಶ್ವರ ಲಿಂಗದಿಂದ ಅನುಭವಿಸಿ ಭೂಮಿಯ ಮೇಲಿರುವಂತಹ ಎಲ್ಲರಿಗೂ ಕೂಡ ಧರ್ಮ ಮಾರ್ಗವನ್ನ ಬೋಧಿಸುತ್ತಾ ಅಗಸ್ತ್ಯ ಮಹಾಮುನಿಗೆ ಧರ್ಮ ಮಾರ್ಗವನ್ನ ಬೋಧಿಸ್ತಾರೆ. ಅದುವೇ ಸಿದ್ಧಾಂತ ಶಿಖಾಮಣಿ ಆಗ್ತದೆ. ಈ ರೀತಿಯಾಗಿ ವೀರಶೈವ ಧರ್ಮವನ್ನ ಸ್ಥಾಪಿಸಿದಂತಹ ರೇಣುಕಾಚಾರ್ಯರು ಇಡೀ ಭೂಮಿಯ ಮೇಲೆ ಧರ್ಮ ಉಳಿಯುವಂತೆ ನೋಡ್ಕೊಳ್ತಾರೆ. ಭದ್ರಾ ನದಿಯ ದಂಡೆಯ ಮೇಲೆ ರಂಭಾಪುರಿ ಪೀಠವನ್ನ ಆರಂಭಿಸುವ ಮೂಲಕ ಅದರ ಪ್ರಥಮ ಜಗದ್ಗುರುಗಳಾಗ್ತಾರೆ. ಈ ರೀತಿಯಾಗಿ ರೇಣುಕಾಚಾರ್ಯರು ಇಡೀ ಜಗತ್ತಿನ ತುಂಬಾ ಧರ್ಮ ಮಾರ್ಗವನ್ನ ಬೋಧಿಸ್ತಾರೆ. ಅವರೇ ವೀರಶೈವ ಮತಸ್ಥಾಪಕರಾಗ್ತಾರೆ. ಗಂಟೆಯು ನಿನಗೆ, ಸೂರ್ಯ ದೀಪವು ನಿನಗೆ, ವಿಶ್ವಪತ್ರಿಯು ನಿನಗೆ ರೇಣುಕಾರ್ಯ. ಓ ಯೋಗಿ ವರಯೋಗಿ ಶಿವಯೋಗಿ ಸಿದ್ಧೇಂದ್ರ, ಕಡಲು ನಿನ್ನಯ ತೀರ್ಥ ರೇಣುಕಾರ್ಯ.